ಒಂದು ಚರ್ಚೆ. ನಾನು ಬಿಜೆಪಿ ಪಕ್ಷದಲ್ಲಿದ್ದಾಗ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಕಾಂಗ್ರೆಸ್ ಶಾಸಕ ಸಭೆಯಲ್ಲಿ ನನ್ನ ಕೂಗಲಿಲ್ಲ, ಅವರು ಕಾಂಗ್ರೆಸ್ಗೆ ಇದು ಅಂತ ಕೂಗಲಿಲ್ಲ. ಸರ್ಕಾರದ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಆಹ್ವಾನ ಮಾಡಿದರು. ಉಪಮುಖ್ಯಮಂತ್ರಿಗಳು ಒಂದೇ ಕಾರಣಕ್ಕೆ ಅವ್ರಿಗೆ ಹೋಗಿ ವಿಶ್ ಮಾಡಿ ವಾಪಸ್ ಬಂದಿದ್ದೀನಿ ಅಷ್ಟೇ. ಸಭೆಗೆ ಹೋಗಿಲ್ಲ, ಊಟಕ್ಕೆ ಮಾತ್ರ ಹೋಗಿದ್ದು. ಸಭೆಗೂ ಅಲ್ಲ, ಸಭೆಗೆ ಹೋಗಲಿಲ್ಲ. ಸಭೆ 8 ಗಂಟೆಗೆ ಮುಗಿದೋಗಿದೆ ಅಂತ ಕಾಣ್ತದೆ. ನಾನು ಹೋದಾಗ 11 ಗಂಟೆ ಅಲ್ಲಿ ನಾನು ಯಾವುದೋ ಶೂನ್ಯ ರೆಸಾರ್ಟ್ಗೆ ಹೋದಂಥ ಸಮಯದಲ್ಲಿ ರಾತ್ರಿ 11 ಗಂಟೆ 10 ಗಂಟೆ 15 ನಿಮಿಷಕ್ಕೆ ಅವರು ವಿಸಿಟ್ ಮಾಡಿ ವಿಶ್ ಮಾಡಿ ತಿರ್ಗಿ ವಾಪಸ್ಸು ಹೋಟ್ಲಿಗೆ 12 ಗಂಟೆಗೆ ಬಂದಿದ್ದೀನಿ. ಇಷ್ಟೇ. ಅವರು ಊಟ ಎಲ್ಲ MLCಗಳು MLA ಎಲ್ಲ ಊಟ ಮಾಡ್ತಾ ಇದ್ರು. ನಾನು ಹೋದೆ, ಅವರಿಗೆ ವಿಶ್ ಮಾಡಿದೆ. ಕೂಗಿದ್ರಲ್ಲ ಅದಕ್ಕೆ ಊಟ ಮಾಡು ಅಂತಂದ್ರು. ಊಟ ಅಲ್ಲೇ ವಿಜೇಂದ್ರ ಮಾಡಿಸಿದ್ರು ಸರ್, ಅಲ್ಲೇ ಊಟ ಮಾಡಿದೆ ಅಂತ ಹೇಳಿ ಸರ್. DCM ಅದರಿಂದ ಹೇಳಿದ್ರು 10 ಜನ ಬಂದಿದ್ರು ಅಂತಂದೇಳಿ. ಯಾರ್ಯಾರು ಹೋಗಿದ್ರು ಸರ್? ನೀವು ಮತ್ತೆ ನಾನು ಒಬ್ಬನೇ ಹೋಗಿದ್ದೆ. ನಾನು ಹೇಳ್ತಾ ಇದ್ದೀನಿ, ಅದರಲ್ಲೇನು ಕಾಂಟ್ರವರ್ಸಿ ಏನಿಲ್ಲ ಇವರದು. ಯಾಕೆ ನಾನು ಹೇಳಿಲ್ಲ ಅಂದರೆ ಪಕ್ಷಕ್ಕೆ ಮುಜುಗರ ಆಗಬಾರದು. ವಿಜೇಂದ್ರ ಕೂಗಿದ್ರು ಹೋಗಿದ್ದೀನಿ, ಅವ್ರು ಕೂಗಿದ್ರು ಹೋಗಿದ್ದು, ಇಷ್ಟೇ. ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತದೆ, ತಾವು ಕಾಂಗ್ರೆಸ್ ಹೋಗ್ತೀರಿ ಅಂತ. ಯಾರು ಬಿಜೆಪಿಲಿ ಟಾರ್ಗೆಟ್ ಮಾಡವ್ರೆ ಹೋಗ್ತಾರೆ ಅಂತ. ಕಾಂಗ್ರೆಸ್ನವರು ಯಾವಾಗ ಬರ್ತೀರಾ ಅಂತಾರೆ. ನಂದು ಆ ಥರ ಕ್ವಶನ್ ಇಲ್ಲ. ಬಿಜೆಪಿಲಿ ಇದ್ದೀನಿ. ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಕೆಲಸ ಇದುವರೆಗೂ ಮಾಡಲಿಲ್ಲ, ಈಗಲೂ ಮಾಡೋದಿಲ್ಲ. ಅದು ಒಂದು ವರ್ಗ ಇದೆ, ಹೋಗಿ ಬಿಜೆಪಿನ ಹೋಗ್ಲಿ ಅಂತಕ್ಕಂಥ ಒಂದು ವರ್ಗ. ಈಗಲ್ಲ, ಅದು 2 ವರ್ಷದಿಂದ ನಡೀತಾನೆ. ಈಗ ಕೂಡ ತಯಾರಿ ಮಾಡ್ತಾನೆ ಇದ್ದಾರೆ. ಮಾಡಲಿ, ಏನಂತೀವ್ರು ಅದಕ್ಕೆಲ್ಲ ತಲೆ ಕೆಡ್ಕೊಳ್ಳೋ ನೆಸೆಸಿಟಿ ಏನಿಲ್ಲ. ಅವ್ರು ಹೋಗಿ ಏನು ದಕ್ಷಿಣಕ್ಕೆ ವಿಜೇಂದ್ರ ಅವರು ಪಾಪ ಅದೇನು ಇಲ್ಲ. ಸೋಮಶೇಖರ್ ಅವರೇ ಊಟಕ್ಕೆ ಬನ್ನಿ ಅಂತ ಅಂದಿದ್ರು. ಅವ್ರದ್ದು CLP ಸಭೆ ಕರೆದಿದ್ರು ನಮ್ಮ ಮ್ಯಾರಿಯಟ್ ಹೋಟ್ಲಲ್ಲೇ. ಆ ಮ್ಯಾರಿಯಟ್ ಸಭೆಗೂ ಅಟೆಂಡ್ ಮಾಡಿದ್ದೀನಿ, ಅಟೆಂಡೆನ್ಸು ಕೂಡ ಹಾಕಿದ್ದೀನಿ. ಪೇಪರಲ್ಲಿ ಮಾತ್ರ ಶಾಸಕಾಂಗ ಸಭೆಗೆ ಅಟೆಂಡ್ ಆಗಿದೆ ನೋಡಿ, ಅಟೆಂಡ್ ಸಿಗ್ನೇಚರ್ ಇದೆ. ಬಿಜೆಪಿ ಶಾಸಕಾಂಗ ಸಭೆ ಅಟೆಂಡ್ ಆಗಿದ್ದೀನಿ, ಸಿಗ್ನೇಚರು ಕೂಡ ಹಾಕಿದ್ದೀನಿ. ನೆನ್ನೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ರು. 8 ಗಂಟೆ ಮುಗಿಸ್ಕೊಂಡು 9 ಗಂಟೆಗೆ ಹೋಗಿ 10 ಗಂಟೆ ಗಂಟ ಅವ್ರ ಜೊತೆಲಿ ಇದ್ದೀನಿ.